ಇದು ಬಿಗ್ ಬಾಸ್ ಬೆಳಿಗ್ಗೆ 6:30 ಆರಿಡಾರಿಡೋ ಆರಿಡಾರಿಡೋ ಮಸ್ತು ಮಸ್ತು ಹುಡುಗಿ ಬಂದು ಆರಿಡಾರಿಡೋ ನಾನು ನಿನ್ನ ದೋಸ್ತು ಅಂದ್ಲು ಆರಿಡಾರಿಡೋ ಎಲ್ಲದಕ್ಕೂ ವಸ್ತು ಒಂದು ಆರಿಡಾರಿಡೋ ಸುಸ್ತು ಆಗಿ ಸುಸ್ತು ಬಿದ್ದೆ ಆರಿಡಾರಿಡೋ 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 ಮಸ್ತು ಮಸ್ತು ಹುಡುಗಿ ಬಂದ್ಲು ಆರಿಡಾರಿಡೋ ನಾನು ನಿನ್ನ ದೋಸ್ತು ಅಂದ್ಲು ಆರಿಡಾರಿಡೋ. ಥ್ಯಾಂಕ್ ಯು ಬಿಗ್ ಬಾಸ್. ನನ್ನ ಫೇವ್ರೆಟ್ ಸಾಂಗ್ ಉಪ್ಪಿಯವ್ರದ್ದು ಹಾಕಿದ್ದಕ್ಕೆ ತುಂಬಾ ತುಂಬಾ ಖುಷಿನೇ ಆಯ್ತು ಬಿಗ್ ಬಾಸ್. ನಾನೊಬ್ಬ ಗ್ರೇಟೆಸ್ಟ್ ಡ್ಯಾನ್ಸರ್ ಇನ್ ಇಂಡಿಯಾ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ನೀವು ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬಿಗ್ ಬಾಸ್. ಲವ್ ಯು ಬಿಗ್ ಬಾಸ್, ಲವ್ ಯು ಬಿಗ್ ಬಾಸ್. ಇದು ಬಿಗ್ ಬಾಸ್ ಕಚ್ಚೇಶ್ವರ ಅವರೇ. ಎಸ್ ಬಿಗ್ ಬಾಸ್. ಹುಚ್ಚೇಶ್ವರ ಕಚ್ಚೇಶ್ವರ ಪ್ರವೀಣ್ ಕುಮಾರ್ ಬದಲಾಗಿ ಬಿಗ್ ಬಾಸ್ ನಿಮ್ಮನ್ನ ಪ್ರೀತಿಯಿಂದ ಕಚ್ಚೇಶ್ವರ ಎಂದು ಕರೆಯಲು ಇಷ್ಟಪಡುತ್ತಿದ್ದಾರೆ. ನಿಮಗೆ ಒಪ್ಪಿಗೆ ಇದೆಯೇ? ಓಕೆ ಬಿಗ್ ಬಾಸ್, ನೋ ಪ್ರಾಬ್ಲಮ್ ಬಿಗ್ ಬಾಸ್. ಕಚ್ಚೇಶ್ವರ ಅಂತ ಕರೆಯೋದ್ರಲ್ಲಿ ನನ್ಗೆ ಏನು ಅಭ್ಯಂತರ ಇಲ್ಲ ಬಿಗ್ ಬಾಸ್. ಯಾಕಂದ್ರೆ ನಾನು ಹೊರಗಡೆ ಇದ್ದಾಗ್ಲೂ ಕೂಡ ಬಹಳಷ್ಟು ಜನ ಕಚ್ಚೆ ಬಂದಿರೋದು ಬಿಗ್ ಬಾಸ್. ನನ್ಗೆ ಓಕೆ ಬಿಗ್ ಬಾಸ್, ಲವ್ ಯು ಬಿಗ್ ಬಾಸ್. ನೀವು ಕೊಟ್ಟಿರೋ ಹೆಸರು ನನ್ಗೆ ಇಷ್ಟ ಆಗಿದೆ ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಕಚ್ಚೇಶ್ವರ ಅವರೇ, ಬಿಗ್ ಬಾಸ್ ನಿಮಗೆ ಒಂದು ಚಾಲೆಂಜ್ ಅನ್ನು ನೀಡುತ್ತಿದ್ದಾರೆ. ಎಸ್ ಬಿಗ್ ಬಾಸ್, ಹೇಳಿ ಬಿಗ್ ಬಾಸ್. ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತೀನಿ ಬಿಗ್ ಬಾಸ್. ಐ ಟ್ರಸ್ಟ್ ಬಿಗ್ ಬಾಸ್ ಮೀ ಸೆಲ್ಫ್. ನಾನು ಏನೇ ಕೊಟ್ಟರು ಮಾಡ್ತೀನಿ ಬಿಗ್ ಬಾಸ್. ಕಚ್ಚೇಶ್ವರವರೇ, ಮುಂದೆ ಬಿಗ್ ಬಾಸ್ ಹೇಳುವವರೆಗೂ 4 ಗಂಟೆಗಳ ಕಾಲ ನೀವು ಟಾಯ್ಲೆಟ್ಗೆ ಹೋಗುವಂತಿಲ್ಲ. ಇದನ್ನು ನೀವು ಟಾಸ್ಕ್ ಎಂದು ಪರಿಗಣಿಸಬೇಕಾಗುತ್ತದೆ. ಬಿಗ್ ಬಾಸ್, ಇದು ನಿಮ್ಮ ಮೊದಲನೇ ಚಾಲೆಂಜ್ ಆಗಿರುವುದರಿಂದ ಮುಂದಿನ ಹಂತದ ಮೇಲೆ ತುಂಬಾ ಪರಿಣಾಮ ಬೀರುತ್ತದೆ. ನನ್ನೆಲ್ಲ ಫಾಲೋವರ್ಸ್ ಹೇಳೋದಂದ್ರೆ ಬಿಗ್ ಬಾಸ್ ಒಂಥರ ಒಂದು ಒಳ್ಳೆ ಮನೆ ಅಂತ ಬಂದ್ ಮೊದಲನೇ ದಿನಕ್ಕೆ ನನ್ಗೆ ಬಂದ್ ಆಗ್ಬಿಟ್ಟಿದೆ ಬಿಗ್ ಬಾಸ್. ಪಜಿತಿ ಹೇಳಂಗಿಲ್ಲ ಬಿಗ್ ಬಾಸ್. ಪ್ಲೀಸ್ ಆಗ್ತಿಲ್ಲ ಬಿಗ್ ಬಾಸ್. ನನ್ ಕ್ಯಾಮ್ರಾ ಮುಂದೆ ಇಡೀ ಕರ್ನಾಟಕ ನೋಡುವಾಗ ಮಾಡಿದ್ರು ಮಾಡ್ಬೋದು ಬಿಗ್ ಬಾಸ್. ಪ್ಲೀಸ್ ಬಿಗ್ ಬಾಸ್, ಚಾಲೆಂಜ್ ನ ಚೇಂಜ್ ಮಾಡಿ ಬಿಗ್ ಬಾಸ್. ಈ ಟಾಸ್ಕ್ ನ ಚೇಂಜ್ ಮಾಡಿ ಬಿಗ್ ಬಾಸ್. 2 hours later. ಪ್ಲೀಸ್ ಬಿಗ್ ಬಾಸ್, ಸ್ವಲ್ಪನಾದ್ರೂ ಮಾತಾಡಿ ಬಿಗ್ ಬಾಸ್. ಇದು ಬಿಗ್ ಬಾಸ್ ಕಚ್ಚೇಶ್ವರ ಅವರೇ. ಎಸ್ ಬಿಗ್ ಬಾಸ್. ಮಾನವೀಯ ದೃಷ್ಟಿಯನ್ನು ಆಧಾರದ ಮೇಲೆ ದಿನನಿತ್ಯದ ಅವಶ್ಯಕತೆಗೆ ಅತ್ಯವಶ್ಯಕವಾಗಿರುವುದರಿಂದ 2 ನಂಬರ್ ಟಾಯ್ಲೆಟ್ಗೆ ಅವಕಾಶ ಮಾಡಿಕೊಟ್ಟು ಈ ಚಾಲೆಂಜ್ ಅನ್ನ ನಿಮಗೆ ಕ್ಯಾನ್ಸಲ್ ಮಾಡಲು ಆದೇಶಿಸುತ್ತಿದ್ದಾರೆ. ಮುಂದಿನ ಚಾಲೆಂಜ್ ಅನ್ನು ನೀಡುವವರೆಗೆ ನೀವು ರಿಲ್ಯಾಕ್ಸ್ ಆಗಿರಬಹುದು ಎಂದು ಬಿಗ್ ಬಾಸ್ ನಿಮಗೆ ತಿಳಿಸುತ್ತಾರೆ. ಓಕೆ ಬಿಗ್ ಬಾಸ್.